ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು, ಆಮೇಲೆ ಹೋಮ್ ಕಾಳು ತೊಗೊಂಡಿದ್ದೀನಿ, ಆಮೇಲೆ ಸೋಂಪು, ಇಲ್ಲ ಇದು ಫಿನಲ್ ಸೀಡ್ಸ್ ಅಂತ ಅಂತಾರೆ ಇಂಗ್ಲೀಷಲ್ಲಿ. ಹೋಟ್ಲಲ್ಲೆಲ್ಲ ನಿಮಗೆ ಊಟ ಆದಮೇಲೆ ಕೊಡ್ತಾರೆ, ಅದೇ ಅದು ಸೋಂಪು. ಈಗ ಫಸ್ಟ್ ನಾವು ಇದನ್ನ ಫಿಶ್ ಫ್ರೈಗೆ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಹುರ್ಕೋಬೇಕು. ಓಕೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಮೆಂತೆ ಹಾಕ್ತಿದ್ದೀನಿ. ಕ್ವಾಂಟಿಟಿ ನಿಮಗೆ ಎಷ್ಟೆಷ್ಟು ಬೇಕು ಅಂತ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು. ಓಕೆ, ಈಗ ಅದನ್ನೆಲ್ಲ ಹುರ್ಕೊಂಡಿದ್ದೀನಿ. ಎಲ್ಲ ರೋಸ್ಟ್ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನು ಖಾರ ಪುಡಿ. ನಾವು ಯೂಶಲಿ ಮನೇಲಿ ಖಾರ ಪುಡಿ ಮಾಡ್ಬೇಕಾದ್ರೆ ನಾವು 3-4 ಥರದ್ದು ಖಾರ ಪುಡಿ, ಇದು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿರ್ತೀವಿ. ಓಕೆ, ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಆ್ಯಡ್ ಮಾಡಿದ್ದೀನಿ, ಧನಿಯಾ ಪೌಡರು. ಓಕೆ, ಆ ಪೌಡ್ರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪಿಗೆ ಸಾಲ್ಟ್ ಹಾಕಿದರೆ ಚೆನ್ನಾಗಿ ಫ್ಲೇವರ್ ಹಿಡಿಯುತ್ತೆ. ಓಕೆ, ಆ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ರೆಡಿ ಆಗಿದೆ ಇವಾಗ. ಆಮೇಲೆ ನೀಟಾಗಿ ತೊಗೊಂಡಿರೋದು ರೆಡ್ ಪಾಂಪ್ಲೆಟ್ ಫಿಶ್ಶು. ಅದಕ್ಕೆ ನಾವು ಗ್ರೈಂಡ್ ಮಾಡಿರ್ತಕ್ಕಂಥ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ನಾನು ಪೌಡ್ರ್ ಜಾಸ್ತಿ ಮಾಡ್ಕೊಂಡಿದ್ದೆ. ಓಕೆ, ಅದಕ್ಕೆ ಇದಕ್ಕೊಂದು 3 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೋಬೋದು ಅದನ್ನು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಸ್ಮೆಲ್ ಬರೋಲ್ಲ. ಫಿಶೆಲ್ಲ ಅರಿಶಿನ ಯಾವುದೇ ನಾನ್ ವೆಜ್ಜಿಗೆ ಮಿಕ್ಸ್ ಮಾಡಿದರೆ ಅದು ಸ್ಮೆಲ್ ಬರೋದಿಲ್ಲ ನಾನ್ ವೆಜ್ಜಿಂದು, ಹಾಗಾಗಿ ಅರಿಶಿನ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ನೀವು ಜಾಸ್ತಿನೂ ಹಾಕ್ಕೋಬೋದು, ಕಮ್ಮಿನೂ ಹಾಕ್ಕೋಬೋದು. ನಿಮಗೆ ಏನದು, ನೀವು ಎಷ್ಟು ಚೆನ್ನಾಗಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಸ್ಟಿಕ್ ಆಗುತ್ತೆ ಅದು ಫಿಶ್ಶಿಗೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಫಿಶ್ಶಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾವು ಫಸ್ಟಿಗೆ ಏನು ಮಾಡ್ಬೋದು, ನಾವು ಫಸ್ಟಿಗೆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಈಗ ನಾನು ಡೈರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ, ಏನು ಡಿಫ್ರೆನ್ಸ್ ಆಗೋದಿಲ್ಲ. ಈಗ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಏಕೆ ಅಂತಂದರೆ ನಾವು ಹಾಕಿರೋ ಕಾರ್ನ್ಫ್ಲೋರು ನೀಟಾಗಿ ಸ್ಟಿಕ್ ಆಗಬೇಕು ಫಿಶ್ಶಿಗೆ. ಓಕೆ, ಆ ಎಣ್ಣೆ ಹಾಕಿದ್ರೆ ನಮಗೆ ನೀಟಾಗಿ ಸ್ಟಿಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಟಿಕ್ ಆಗಿದೆ. ಎಣ್ಣೆ ಹಾಕಲಿಲ್ಲ ಅಂತಂದರೆ ಅಷ್ಟು ನಿಮಗೆ ಸ್ಟಿಕ್ ಆಗೋದಿಲ್ಲ. ಕೆಲವು ಫಿಶಲ್ಲಿ ಆಯಿಲ್ ಅದರಲ್ಲೇ ಇರುತ್ತೆ, ಹಾಗಾಗಿ ಕೆಲವು ಸಲ ಹಾಕೋಕ್ಕೆ ನೆಸೆಸಿಟಿ ಇರಲ್ಲ. ಇದರಲ್ಲೂ ತುಂಬ ಆಯಿಲ್ ಇದೆ. ಓಕೆ, ಹಾಗಾಗಿ ನಾನು ಜಸ್ಟ್ 1 ಸ್ಪೂನು ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಓಕೆ, ಈಗ ತೊಗೊಂಡಿರೋದು ರೆಡ್ ಪಾಂಪ್ಲೆಟ್ ಫಿಶ್ಶು, ರಿವರ್ ಫಿಶ್ ಇದು ಬಂದು ಸೀ ಫಿಶ್ ಅಲ್ಲ. ಓಕೆ, ನೆಕ್ಸ್ಟ್ ಒಂದು ಪ್ಯಾನು. ಓಕೆ, ಇದೆಲ್ಲ ಟೆಫ್ಲಾನ್ ಪ್ಯಾನು. ನೀವೆಲ್ಲಾದರೂ ಐರನ್ ಕಡಾಯಿ ಪ್ಯಾನ್ ಯೂಸ್ ಮಾಡಿದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕಾಗತ್ತೆ ಕೆಳಗಡೆ. ಇದು ಟೆಫ್ಲಾನ್ ಆಗಿರೋದ್ರಿಂದ ನಮಗೆ ಅಷ್ಟು ಎಣ್ಣೆ ಬೇಕಾಗೋದಿಲ್ಲ, ಆಯಿತಾ. ಅದು ಫಿಶ್ ಮೇಲೆ ಡಿಪೆಂಡ್, ನೀವು ಎಷ್ಟು ಆಯಿಲ್ ಹಾಕ್ತೀರಾ ಅಂತ ಡಿಪೆಂಡ್ ಆಗುತ್ತೆ. ಇದು ರಿವರ್ ಫಿಶ್ಶು ಮತ್ತು ರಿವರ್ ಫಿಶಲ್ಲಿ ಯೂಶಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹೀಟ್ ಆದಾಗ ಅದೇ ಆಯಿಲ್ ತುಂಬ ಬಿಟ್ಕೊಳ್ಳುತ್ತೆ. ಈಗ ನೋಡಿ ಎಷ್ಟು ಬಿಟ್ಟಿದೆ ಆಯಿಲು. ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಎಷ್ಟು ಆಯಿಲು ನಾನು ಹಾಕಿದ್ದು ಸ್ವಲ್ಪ ಅಷ್ಟೇ ಆಯಿಲ್ ಹಾಕಿದ್ದು. ಈಗ ಅದರಲ್ಲೇ ತುಂಬ ಆಯಿಲ್ ಬಿಟ್ಟಿದೆ. ಅದೇ ಸೀ ಫಿಶ್ ಆಗಿದ್ರೆ ಆಯಿಲ್ ಬಿಡೋದಿಲ್ಲ. ಓಕೆ, ನಿಮಗೆ ಮುಂಚೆನೇ ಎಲ್ಲರೂ ನೋಡಿದ್ರೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇದು ಅಷ್ಟು ಆಯಿಲ್ ಬೇಡ ಇದಕ್ಕೆ. ಈಗ ಫೈನಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಫಿಶ್ ಇದು. ವೈಟ್ ಮೀಟು ಮತ್ತು ಇದು ಚೆನ್ನಾಗಿರುತ್ತೆ ಫಿಶ್ಶು.